ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಕೂಡ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ತಕ್ಕ ಮಟ್ಟಿಗೆ ಆರಾಮಾಗಿದ್ದೀವಿ. ಸ್ವಲ್ಪ ದಿನದಿಂದ ಹುಷಾರು ತಪ್ಪಿ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಆಗಬೇಕಾಗಿತ್ತು. ಆದಮೇಲೆ ಸ್ವಲ್ಪ ಇವಾಗ ಏನಿಲ್ಲ, ರಿಕವರ್ ಆಗೇನಿ. ನಾನು ಸ್ವಲ್ಪ ಹುಷಾರಾಗದೇನಿ. ನಾನು ಆದರೂ ರೆಸ್ಟ್ ಒಳಗದೇನಿ. ಬರ್ರಿ ಇವಾಗ ಏನನ್ನೋದು ವಿಡಿಯೋ ಸ್ಟಾರ್ಟ್ ಮಾಡಿದ್ರಿ. ವಿಡಿಯೋ ಏನಪ್ಪ ಅಂತಂದ್ರೆ ಎಲ್ರಿಗೂ ಯೂಸ್ ಆಗುವಂಥದ್ದು ಮತ್ತು ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಈಗ ಮಾಮೂಲಿ ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಮೇಲೆ ಎಲ್ರಿಗೂ ಏನಿರ್ತೈತೆ ಅಂತಂದ್ರೆ ಫಸ್ಟ್ ಪಾಪು ಫೀಡಿಂಗ್ ಬಿಡ್ತಾ ಏನಿಲ್ವೋ ಮತ್ತು ಯಾವ ಥರ ಬಿಡಿಸಿದ್ರೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇರ್ತಾವಲ್ಲ. ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು. ಮತ್ತು ಸ್ವಲ್ಪ ಜನಕ್ಕೆ ಯೂಸ್ನೂ ಆಗ್ತೈತಿ. ಇನ್ನೂ ಸ್ವಲ್ಪ ಜನಕ್ಕೆ ಮುಂದೆ ಆ ಥರ ಏನಾರು ಸೆಕೆಂಡ್ ಪ್ರೆಗ್ನೆನ್ಸಿ ಟ್ರೈ ಮಾಡೋರು ಇದ್ರಂದ್ರೆ ಪಾಪುಗೆ ಅಡ್ವಾನ್ಸ್ ಆಗೇನ ಏನು ಅದನ್ನು ಪ್ರೊಸೀಜರ್ನ ಮಾಡ್ಕೋತ ಹೋದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ನಾವು ಪ್ರೆಗ್ನೆಂಟ್ ಆದ ಕೂಡಲೇ ಪಾಪುಗೆ ಫೀಡಿಂಗ್ ಮಾಡೋ ಹಾಗಿಲ್ಲ. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ಕೋತ ಹೋದ್ರೇನ ಬೆಟ್ರ್ ಅಂತಂದು ಆಲ್ಮೋಸ್ಟ್ ಎಲ್ರಿಗೂ ಯೂಸ್ ಆಗುವಂಥದ್ದು ಇದು ಹೇಳಬೇಕಂತಂದ್ರೆ. ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಹೊಸಬ್ರದಿರಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ಹೇಳ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡತ್ತಿರಲ್ಲ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಅಂತಂದ್ರೆ ಈಗ ಖುಷಿ ನನ್ನ ಮಗಳ ನಮ್ಮದು ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗೈತಿ ಹೇಳ್ಬೇಕಂತಂದ್ರೆ. ಹಾಗಾಗಿ ಇದು ಎಲ್ರಿಗೂ ಯೂಸ್ ಆಗ್ತೈತಿ. ಮತ್ತು ನಂದು ಒಂದು ಖುಷಿನ ಫೀಡಿಂಗ್ನ ಸ್ಟಾಪ್ ಮಾಡೋದ್ರೊಳಗೆ ಏನೆಲ್ಲ ಮಾಡಿದೆ, ಏನೆಲ್ಲ ಆಯಿತು ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಂತಂದು ವಿಡಿಯೋ ಮಾಡತ್ತೆ. ನಾನು ಖುಷಿನ ಆಲ್ರೆಡಿ ನಾನು ಫೀಡಿಂಗ್ ಸ್ಟಾಪ್ ಮಾಡೇನಿ. ನಾನು ಇದೊಂದು ಕ್ವಶನ್ ಅದ್ರ ಕ್ಲಿಯರ್ ಆತ. ಯಾವಾಗಂತಂದ್ರೆ 1-2 ತಿಂಗಳಿಂದನೂ ನಾನು ಬಿಡಿಸೇನೆ. ನಾನು 2 ತಿಂಗಳು ಯಾಕೆ ಅದಕ್ಕಿಂತನೂ ಜಾಸ್ತಿನೇ ಆಗಿರ್ಬೋದು. ಬಟ್ ನಾನು ಸಡನ್ನಾಗೇನೋ ಒಮ್ಮೆಗಲೇ ಬಿಡ್ಸಕ್ಕೆ ಹೋಗಿಲ್ಲ. ಹಾಗಾಗಿ ಆಕೆಗೆ ಇವಾಗ 2 ವರ್ಷ ಆಗಕ್ಕೆ ಬಂದೈತಿ. ಇನ್ನೊಂದು ಸ್ವಲ್ಪ ದಿನ 15 ಡೇಸ್ ಆದರೆ ಆಕೆಗೆ 2 ವರ್ಷ ಕಂಪ್ಲೀಟ್ ಆಗ್ತೈತಿ. ಹಾಗಾಗಿ ಇನ್ನೇನು ನಡೀತೈತಲ್ಲಪ್ಪ ಅಂತಂದ್ಬಿಟ್ಟು ನಾವು ಸೆಕೆಂಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೈತಿ. ಮತ್ತು ಬೇಬಿನೂ ಚಲೋ ಐತೆ ಅಂತಂದು ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಬಂದಿದ್ದಾವೆ. ಅದಲ್ದೆ ಮತ್ತು ನಡು ಸ್ವಲ್ಪ ಎಲ್ಲ ಸಣ್ಣ ಪ್ರಾಬ್ಲಮ್ಸ್ ಎಲ್ಲ ಅಥವಾ ಸಣ್ಣ ಪ್ರಾಬ್ಲಮ್ ಅನ್ನೋದಕ್ಕಿಂತ ದೊಡ್ಡದ ಒಂದು ಪ್ರಾಬ್ಲಮ್ ಆಯ್ತು. ಅದ್ರ ಬಗ್ಗೆನೂ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೇನೆ. ನಾನು ಇವಾಗ ನಂದು ಖುಷಿನ ಹೆಂಗೆ ಫೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದೆ ನಾನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಷ್ಟೇನು ನಾನು ಜಾಸ್ತಿ ಹೇಳ್ಬೇಕಂತಂದ್ರೆ ಸಿಕ್ಕಾಪಟ್ಟೆನೇ ಎಫರ್ಟ್ ಹಾಕಿನಿ ನಾನು. ಆಕೆಗೆ ಫೀಡಿಂಗ್ ಬಿಡಿಸ್ಬೇಕಂತಂದ್ರೆ ಅಷ್ಟೊಂದು ಈಸಿ ಅಲ್ಲ. ಅದು ಹೇಳ್ಬೇಕಂತಂದ್ರೆ ಆಕೆಗೆ ಆಲ್ರೆಡಿ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಆಕೆ ತಿಳುವಳಿಕೆ ಇರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಯ್ತು. ಬಟ್ ಬೇರೆ ಪಾಪುಗಳಿಗೆಲ್ಲ ಇಷ್ಟೆಲ್ಲ ಕಷ್ಟ ಆಗಂಗಿಲ್ಲ ಅಂತ ಅನ್ಕೋತೀನಿ ನಾನು. ಆಕೆ ಸ್ವಲ್ಪ ಭಾಳ ಜಾನ್ ಇದ್ದಾರ್ಗತ್ಲೆ ಅನ್ನಿಸ್ತಾಳೆ. ಯಾಕಂತಂದ್ರೆ ಸಿಕ್ಕಾಪಟ್ಟೆ ಅರ್ಥ ಮಾಡ್ಕೋತಾಳೆ. ಆಕೆ ಏನು ಮಾಡಿದರೆ ಏನಾಗ್ತೈತಿ ಅನ್ನೋದನ್ನು ಆಕೆ ಅರಿವು ಮಾಡ್ಕೋತಾಳೆ. ಹಾಗಾಗಿ ಸ್ವಲ್ಪ ಕಷ್ಟ ಆಯ್ತು ನನಗೆ. ಬಟ್ ನಮ್ಮ ಮನೆಯವ್ರೆಲ್ಲರೂ ಹೆಲ್ಪ್ ಬೇಕಾಗುತ್ತೆ. ಎಲ್ಲರೂ ಹೆಲ್ಪ್ ತೊಗೊಂಡ್ಬಿಟ್ಟು ಆರಾಮಾಗಿ ಬಿಡಿಸಿದೆ ನಾನು. ಫಸ್ಟ್ ಏನೆಲ್ಲ ಟ್ರೈ ಮಾಡಿದೆ ಅಂತಂದರೆ ಫಸ್ಟ್ ಬೇವಿನ ರಸ ಅದೆಲ್ಲ ಕಾಮನ್ನಾಗಿ ಮಾಮೂಲಿ ಹಳ್ಳಿ ಒಳಗೆಲ್ಲ ಟ್ರೈ ಮಾಡ್ತಾರಲ್ಲ ಆ ಥರ ಎಲ್ಲ ಟ್ರೈ ಮಾಡಿದೆ ನಾನು. ಬಟ್ ಅದು ಯಾವುದೂ ಆಕೆಗೆ ಆಗಲಿಲ್ಲ. ಯಾಕಂತಂದ್ರೆ ಆಕೆ ಏನು ಮಾಡಿದರೆ ಹೋಗ್ತೈತಿ ಅನ್ನೋದು ಆಕೆಗೆಲ್ಲ ಆರಾಮಾಗಿ ಗೊತ್ತಿತ್ತಲ್ಲ. ಹಾಗಾಗಿ ನೀರು ಹಾಕಿ ಒರೆಸೋದು, ಇಲ್ಲ ಅಂತಂದ್ರೆ ಬಟ್ಟೆಯಿಂದ ಒರೆಸೋದು ಹಾಗೆಲ್ಲ ಮಾಡಿ ಮತ್ತೂ ಕುಡಿದು ಬಿಡ್ತಿದ್ಲಕ್ಕಿ. ಸ್ವಲ್ಪ ಕಹಿ ಇದ್ರೂ ಕುಡಿತಿದ್ಲಕ್ಕಿ, ಹಾಗೆಲ್ಲ ಬಿಡ್ತಾ ಇರಲಿಲ್ಲ. ಅದಾದಮೇಲೆ ಸ್ವಲ್ಪ ಕುಂಕುಮ ಎಲ್ಲ ಟ್ರೈ ಮಾಡಿದೆ, ಅದೂ ಆಗಲಿಲ್ಲ. ಸ್ವಲ್ಪ ಕುಂಕುಮಕ್ಕೆ 1-2 ದಿನ ಹೆದರಿ ಬಿಟ್ಟಿದ್ಲಕ್ಕಿ. ಒಮ್ಮೆ ಹಾಗೈತೇನೋ ಅಂತಂದ್ಬಿಟ್ಟು 1-2 ದಿನ ಹೆದರಿ ಬಿಟ್ಟಿದ್ಲ. ಬಟ್ ಅದಾದಮೇಲೆ ಅದು ಗೊತ್ತಾಯ್ತು ಆಕೆಗೆ ಇದು ಕುಂಕುಮ ಬಿಡು ಅಂತಂದು. ಅದು ಗೊತ್ತಾದಮೇಲೆ ಅದನ್ನು ಆಕೆ ವರ್ಷ ಕುಡಿಯೋದು ಅದೆಲ್ಲ ಮಾಡಕತ್ಲ. ಹೋಲಿ ಬಿಡಪ್ಪ ಇನ್ನು ಹೆಂಗೆ ಬಿಡಿಸ್ಬೇಕಂತಂದು ನಾನು ಸ್ವಲ್ಪ ಏನು ಮಾಡಿದೆ ನಾನು ಅಂತಂದ್ರೆ ನನ್ನಿಂದ ಆಕಿನ ದೂರ ಇಡೋದು, ಅದು ಸ್ವಲ್ಪ ದೂರ ಇಡೋದು, ಡಿಸ್ಟೆನ್ಸ್ ಒಳಗಿರೋದು ಮಾಡಿದೆ ನಾನು. ಹಂಗಂತಂದ್ರೆ ಪೂರ್ತಿಯಾಗಿ ದೂರ ಇಡಬೇಕು ಅಂತೇನಿಲ್ಲ ಮಕ್ಕಳನ್ನ. ಯಾಕಂತಂದ್ರೆ ಅವ್ರಿಗೇನೋ ಮೆಂಟಲಿ ಸ್ವಲ್ಪ ಟಾರ್ಚರ್ ಅನ್ನಿಸ್ಬಾರ್ದಲ್ಲ. ಆ ಥರ ಇನ್ನು ನಾನು ಪೂರ್ತಿಯಾಗಿ ದೂರ ಇಡೋದು, ಆಕೆಯಿಂದ ದೂರ ಇರೋದು ಮತ್ತು ಆಕೆ ಜೊತೆ ಮಾತಾಡ್ಲಾರ್ದೆ ಇರೋದು ಆ ಥರ ಎಲ್ಲ ಮಾಡಿಲ್ಲ ನಾನು. ಏನಪ್ಪ ಅಂತಂದ್ರೆ ಸ್ವಲ್ಪ ಆಕೆ ಏನು ಇಷ್ಟಪಡ್ತಿರ್ತಾಳಲ್ಲ ಅದನ್ನು ತಿನ್ನಕ್ಕೆ ಕೊಡೋದು. ಮತ್ತು ನಾವು ಮಲ್ಕೋಬೇಕಾದ್ರೆ ನಮ್ಮದು ಜಾಸ್ತಿ ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಇತ್ತಂತಂದ್ರೆ ಇನ್ನೂ ಸ್ವಲ್ಪ ಕುಡಿಬೇಕು ಅನ್ನಿಸ್ತಿರ್ತೈತಿ. ಹಾಗಾಗಿ ನಾನು ಸ್ವಲ್ಪ ಆಕೆ ಮಲ್ಕೊಂಡ ತಕ್ಷಣ ಆಕೆ ಕುಡಿಬೇಕು ಅನ್ನಿಸ್ತಿರ್ತೈತಲ್ಲ. ಹಾಗಾಗಿ ನಾನು ಮಲ್ಕೊಳ್ಳೋದು ಅವಾಯ್ಡ್ ಮಾಡಿ ಆಕೆ ಜೊತೆ ಆಟ ಆಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಸ್ವಲ್ಪ ಜ್ಯೂಸ್ ಅದೆಲ್ಲ ಕೂಲ್ ಡ್ರಿಂಕ್ಸ್ ಆಕೆಲ್ಲ ಇಷ್ಟಪಡ್ತಿದ್ದಲ್ಲ. ಹಾಗಾಗಿ ಆಕೆ ಯಾವಾಗ ನನಗೆ ಫೀಡಿಂಗ್ ಎಲ್ಲ ಮಾಡಿಸ್ಬಾ ಅಂತ ಕರಿತಿದ್ದಲ್ಲ ಆ ಟೈಮಿಗೆಲ್ಲ ನಾನು ಸ್ವಲ್ಪ ಜ್ಯೂಸ ಇಲ್ಲ ಅಂತಂದರೆ ಬೇರೆ ಏನಾದರೂ ಮಾಡಿ ಕೊಡೋದು ಅದೆಲ್ಲ ಮಾಡಿದೆ ನಾನು.
ಹಾಗಾಗಿ ಸ್ವಲ್ಪ ಬರ್ತಾ ಬರ್ತಾ ಒಂದು ಹೆಂಗಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಡೇಸ್ ಒಳಗೆ ಏನು ಮಾಡಿದೆ ಅಂತಂದ್ರೆ ನೈಟ್ ಬಿಡಿಸ್ಲಿಲ್ಲ ನಾನು, ನೈಟ್ ಪೂರ್ತಿಯಾಗಿ ಕುಡಿಸೋದು ಮಾಡಿದೆ. ಅದಾದಮೇಲೆ ಡೇ ಟೈಮ್ ಪೂರ್ತಿಯಾಗಿ ಫಸ್ಟ್ ಸ್ಟಾರ್ಟಿಂಗ ಒಂದು ಎರಡು ಸ್ಟೆಪ್ ಕಡಿಮೆ ಮಾಡ್ಕೊತಾ ಬಂದೆ. ಅದಾದಮೇಲೆ ಪೂರ್ತಿ ಡೇ ಟೈಮೆಲ್ಲ ಪೂರ್ತಿ ಬಿಡಿಸ್ಬಿಟ್ಟೆ ನಾನು. ಅದಾದಮೇಲೆ ನೈಟ್ ಪೂರ್ತಿ ಕುಡಿಸೋದು, ಅದಾದಮೇಲೆ ಡೇ ಪೂರ್ತಿ ಬಿಡಿಸೋದು, ಈ ಥರ ಮಾಡ್ಕೊಂಡು ಬಂದೆ. ಅದಾದಮೇಲೆ ಒಂದು 15 ಡೇಸ್ ಆದಮೇಲೆ ನೈಟ್ 1 ಟೈಮ್ ಇಲ್ಲ ಅಂತಂದರೆ 2 ಟೈಮ್ ಅಷ್ಟು ಕುಡಿಸೋದು ಬಿಟ್ಟರೆ ಜಾಸ್ತಿ ಕುಡ್ಸೋಕೆ ಹೋಗಂಗಿಲ್ಲ, ಆ ಥರ ಮಾಡಿದೆ. ಅದಾದಮೇಲೆ ಮಮ್ಮಿ ಇನ್ನೇನು ಬಿಡೋಂಗಿಲ್ಲ, ಆಕಿ ಭಾಳ ಕಾಡಿಸ್ತಾಳೆ ಅಂತಂದ್ಬಿಟ್ಟು ನಮ್ಮ ಅತ್ತೆಯವ್ರು ಅದಾರಲ್ಲ ಅವ್ರು ನನ್ನ ಜೊತೆನ ಸ್ವಲ್ಪ ಮಲ್ಗಿಸೋಕೆ ರೂಢಿ ಮಾಡು, ಸ್ವಲ್ಪ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನೀನು ಸುಮ್ಮನೆ ದೂರ ಇದ್ಬಿಡ ಅಂತಂದು ಹೇಳಿದ್ರು. ಅದಾದಮೇಲೆ ನನಗೂ ಬೇಜಾರು ಅನ್ನಿಸ್ತಿತ್ತು. ಅದಕ್ಕೆ ಜೊತೆ ಮಲ್ಕೊಲಿಲ್ಲ ಅಂತಂದ್ರೆ ಒಂಥರ ಬೇಜಾರಾಗೋದು, ಒಂದು ಸ್ವಲ್ಪ ಅಳುನ ಬರ್ತಿತ್ತು. ಹೇಳ್ಬೇಕಂತಂದ್ರೆ ಬಾಜು ಇರಲಿಲ್ಲ ಅಂತಂದ್ರೆ ಕರೆಕ್ಟಾಗಿ ನಿದ್ದಿನೇ ಬರ್ತಿರ್ಲಿಲ್ಲ. ಒಂಥರ ಆಕೆ ಅಳಾಕತ್ಲಂದ್ರೆ ಹೋಗಿ ಹೋಗಿ ಕೀಗಿ ಕರಿಯೋದು ಬಾ ಅಂತ ಖುಷಿ ಇಲ್ಲ ನೋಡಿಲ್ಲಿ ಮ್ಯಾಗ ಅದನ್ನು ಆ ಥರ ಮಾಡ್ತಿದ್ದೆ. ಮಮ್ಮಿ ಎಲ್ಲ ಬೈತಿದ್ರು. ಆಮೇಲೆ ಡಾಕ್ಟ್ರಿಗೆಲ್ಲ ಈ ಥರ ಬಿಡಾತೇನೆ ಇಲ್ಲ ರಾತ್ರಿ ಆಕಿ ಸಿಕ್ಕಾಪಟ್ಟೆ ಹೇಳ್ತಾಳೆ, ಹಠ ಮಾಡ್ತಾಳೆ. ಏನು ಬೇಕಾ ಒಂದ್ಸರಿ ಬಿಡಿಸಿಲ್ಲ ಹಾಗಾಗಿ ಅಮ್ಮ ಕಡೆ ಸ್ಕೂಲ್ ಸರಿಪಾ ಆಯ್ತು ಆಕೆ ಎಷ್ಟಾದ್ರು ಬಾಳಲಿ ಅಂತಂದ್ಬಿಟ್ಟು ಏನಾದರೂ ಅಮ್ಮ ಎಲ್ಲ ಹಚ್ಕೊಂಡು ಯಾವ ಥರ ಏನೆಲ್ಲ ಮಾಡಿದೆ ಅಂತ ಲಾಸ್ಟಿಗೆ 1-2-3 ದಿನ ಅಂತೂ ಈಗ ಪೂರ್ತಿಯಾಗಿ ಕುಡಿಸೋದನ್ನ ಅವಾಯ್ಡ್ ಮಾಡಿದೆ ನಾನು. ಅದಾದಮೇಲೆ ಲಾಸ್ಟಕ್ಕೆ ಏನು ನೆನಪು ಬಂತಪ್ಪ ಅಂತಂದ್ರೆ ಅದು ಮೆಡಿಕಲ್ ಶಾಪ್ ಒಳಗೆಲ್ಲ ನಮ್ಗೆ ಏನಾದರೂ ಬ್ಯಾಂಡೇಜ್ ಸಿಗ್ತಾವಲ್ಲ, ಏನಾದರೂ ನಮ್ಗೆ ಗಾಯ ಆದಾಗೆಲ್ಲ ಹಚ್ಕೊಳಕ್ಕೆ ಬ್ಯಾಂಡೇಜ್ ಅಂತ ಸಿಗ್ತಾವೆ. ಆ ಬ್ಯಾಂಡೇಜ್ ಹಚ್ಕೊಂಡ್ಬಿಟ್ಟು ಆಕೆಗೆ ಪೂರ್ತಿ ಹಾಗೈತಮ್ಮ, ಇನ್ಮೇಲೆ ಕುಡಿಬಾರ್ದು ನೀನು, ಮತ್ತು ಅದಾದಮೇಲೆ ನಿಂಗೆ ಪಾಪ ಬರ್ತೈತಿ ನಿನಗೆ, ತಮ್ಮ ಅಥವಾ ತಂಗಿ ಬರ್ತೈತಿ, ಅದಕ್ಕೆ ಕುಡಿಸ್ಬೇಕಾ, ಅದಕ್ಕೆ ಹಾಲು ಬೇಕಲ್ಲ, ನೀ ಕುಡಿಯೋಕೆ ಹೋಗ್ಬೇಡ ಇನ್ಮೇಲೆ ಅಂತ ಹೇಳಿದ್ಮ್ಯಾಗ ಹಾಂ ಸರಿ ಅಂತಂದು ಆಕೆ ಏನೋ ಒಪ್ಕೊಂಡು ಅದಾದಮೇಲೆ ಮಮ್ಮಿಗೆ ಹಾಗೈತಿ ಅಂದ್ಬಿಟ್ಟು ಆಕೆ ಕುಡಿಯೋಕೆ ಬರಲಿಲ್ಲ. ಡೈಲಿ ನೋಡ್ತಿದ್ಲು ಬಟ್ ಕುಡಿಯೋಕೆ ಬರ್ತಿರ್ಲಿಲ್ಲ. ಹಾಗೈತಿ ಮಮ್ಮಿ ಅಂತಂದ್ಬಿಟ್ಟು ತಾನೇ ಒಂಥರ ಸಪ್ಪು ಮುಖ ಮಾಡ್ಕೊಂಡು ಹೋಗ್ಬಿಡ್ತಿದ್ಲ. ಅದು ಬರ್ತಾ ಹೆಂಗಂತಂದ್ರೆ ನಮ್ಮ ಮಮ್ಮಿಗೆ ಜಾಸ್ತಿ ರೂಢಿ ಮಾಡಿಸ್ಬಿಟ್ಟೆ ನಾನು. ನಮ್ಮ ಮಮ್ಮಿ ಜೊತೆನ ಸ್ವಲ್ಪ ಅಡ್ಡಾಡೋದು, ನಮ್ಮ ಮಮ್ಮಿ ಜೊತೆನ ಮಲ್ಗೋದು, ನಮ್ಮ ಮಮ್ಮಿನ ಊಟ ಮಾಡಿಸೋದು, ಸ್ವಲ್ಪ ನಾನು ದೂರ ಇರಾಕತ್ತೆ ನಾನು. ಆಕೆ ನಮ್ಮ ಮಮ್ಮಿನ ಇಷ್ಟಪಟ್ಕೊಂಡು ಅವರ ಊಟ ಮಾಡಿಸೋದೆಲ್ಲ ಮಾಡಕತ್ತಿರಲ್ಲ, ಹಾಗಾಗಿ ಸ್ವಲ್ಪ ಜಲ್ದಿನ ಮರೆತ್ಲ. ಅದಾದಮೇಲೆ ಆಕೇನೋ ಹೆಂಗೋ ಮರೆತ್ಲ, ನಾನು ಮರೆಸಿದೆ ನಾನು. ಬಟ್ ನನಗೆ ಸಿಕ್ಕಾಪಟ್ಟೆ ಪೇನ್ ಸ್ಟಾರ್ಟ್ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದ್ರೆ ನನಗಂತೂ ಏನೂ ಗೊತ್ತಿರಲಿಲ್ಲ. ಎಲ್ಲ ಅವ್ರಿಗೆ ಕೇಳಬೇಕಂತಂದ್ರೂ ಏನಾಗಲ್ಲ ಬಿಡಿ ಬಿಡು 2 ದಿನ ಅಲ್ಲ, ಆಮೇಲೆ ತಾನೇ ಕಡಿಮೆ ಆಗ್ತೈತಿ ಅಂತ ಹೇಳ್ತಿದ್ರು. ಬಟ್ ನಂಗೆ ಯಾಕೋ ಏನೋ ಅಡ್ಡಾಡೋಕೆ ಸ್ವಲ್ಪ ಮಲ್ಗೋಕೆ ಅದೆಲ್ಲ ಭಾಳ ಪ್ರಾಬ್ಲಮ್ ಆಗತ್ತೆ, ಸಿಕ್ಕಾಪಟ್ಟೆ ನೋವಾಗತ್ತೆ. ಹಾಗಾಗಿ ಯೂಟ್ಯೂಬ್ ಒಳಗೆಲ್ಲ ಸರ್ಚ್ ಮಾಡಿದೆ ನಾನು. ಅದು ಏನಪ್ಪ ಅಂತಂದ್ರೆ ಎಲೆಕೋಸ್ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ಫ್ರೀಝರ್ ಒಳಗೆ ಭಾಳ ಜಾಸ್ತಿ ಫ್ರಿಜ್ ಒಳಗೆ ಇಟ್ಬಿಟ್ಟು ಕೋಲ್ಡ್ ಆದಮೇಲೆ ನಾವು ಎದೆಗೆ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ನಮಗೆ ರಿಲೀಫ್ ಅನಿಸ್ತೈತಿ ಮತ್ತು ಕಡಿಮೆ ಆಗ್ತೈತಿ. ಅದು ಅಲ್ಲದೆ ಏನಪ್ಪ ಅಂತಂದ್ರೆ ಏನಾದರೂ ಬಿಸಿ ನೀರಿಂದೆಲ್ಲ ಇಟ್ಕೋತಾರಲ್ಲ, ಅದು ಒಂದು ಬಾಟಲ್ ಥರ ಬ್ಯಾಗ್ ಥರ ಬರ್ತಾವಲ್ಲ, ಬಿಸಿನೀರಿನ ಬ್ಯಾಗ್ ಬರ್ತಾವಲ್ಲ, ಆ ಥರ ಏನಾದರೂ ಇಟ್ಕೊಂಡ್ರೂ ಸ್ವಲ್ಪ ಸಮಾಧಾನ ಅನಿಸ್ತೈತಿ. ಬಟ್ ನಾ ಅದನ್ನೆಲ್ಲ ಟ್ರೈ ಮಾಡಲಿಲ್ಲ. ಜಸ್ಟ್ ಇದು ಎಲೆಕೋಸು ಇರ್ತೈತಲ್ಲ, ಎಲೆಕೋಸಿಂದ ಹೂವು ಎಲ್ಲ ಅದರದ್ದು ಒಂದೊಂದು ಎಲೆಯನ್ನು ಪದರ್ ಬಿಚ್ಚಿಬಿಟ್ಟು ಫ್ರಿಜ್ ಒಳಗೆ ಇಟ್ಕೊಂಡು ಕೋಲ್ಡ್ ಮಾಡಿ ಅದನ್ನು ಇಟ್ಕೊಂಡು ನಾನು ಸ್ವಲ್ಪ ರಿಲೀಫ್ ಆಗ್ತಿತ್ತು, ಬಟ್ ಸಮಾಧಾನವೂ ಆಗ್ತಿತ್ತು. ಹಾಗಾಗಿ ಒಂದು 4 ದಿನದೊಳಗೆ ಅದು ಎಲ್ಲ ಕಡಿಮೆ ಆಯಿತು. ಪೂರ್ತಿಯಾಗಿ ನಾವು ಏನು ಫೀಡಿಂಗ್ ಅವಾಯ್ಡ್ ಮಾಡ್ತೀವಲ್ಲ, ಅದಾದಮೇಲೆ ನಾವು ವಾಪಸ್ ಕುಡಿಸ್ಲಿಕ್ಕೆ ಹೋಗಬಾರ್ದು. 1-2-3 ದಿನದೊಳಗೆ ನಾವು ಆರಾಮಾಗಿ ತಾನೇ ಕಡಿಮೆ ಆಗ್ತಾ ಬರ್ತೈತೆ ಅದು ಪೇನ್. ಹಿಂಗಿತ್ತು ನನ್ನ ಫೀಡಿಂಗ್ ಜರ್ನಿ. ಮತ್ತು ಹೇಳ್ಬೇಕಂತಂದ್ರೆ ಫೀಡಿಂಗ್ ಬಿಡಿಸಿದಾಗ ಭಾಳ ಕಷ್ಟ ಆಗ್ತೈತಿ. ಯಾಕಂತಂದ್ರೆ ನಮ್ದು ಮತ್ತು ಬೇಬಿದು ಅಟ್ಯಾಚ್ಮೆಂಟ್ ಒಂಥರ ಬಾಂಡಿಂಗ್ ಭಾಳ ಹತ್ರ ಇರ್ತೈತಿ. ಅದೆಲ್ಲ ಫೀಡಿಂಗ್ ನಾವು ಬಿಡಿಸಿದ ಮೇಲೆ ಸ್ವಲ್ಪ ಬರ್ತಾ ದೂರ ಹೋಗ್ತಾರೆ ಮತ್ತು ಆರಾಮಾಗಿ ಆಟ ಆಡ್ತಾರೆ, ನಮ್ಮಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಲ್ಲ. ಹಾಗಾಗಿ ಸ್ವಲ್ಪ ಮೊದಲೆಲ್ಲ ಇರ್ತಿದ್ಲು, ಇವಾಗ ದೂರ ಇರ್ತಾಳೆ, ಆಟ ಆಡ್ತಾಳೆ ಅಂತ ಬೇಜಾರಾಗ್ತೈತಿ. ಬಟ್ ಬರ್ತಾ ಅದಕ್ಕೂ ಹೊಂದ್ಕೋತೀವಿ ನಾವು. ಯಾಕಂತಂದ್ರೆ ರಿಯಲ್ ಫ್ಯಾಕ್ಟ್ ಇರೋದನ್ನು ಹಂಗೆ, ಮತ್ತು ಅವ್ರು ದೊಡ್ಡವರಾದಂಗೆ ಆಟ ಮತ್ತು ಓದೋದು ಅದು ಇದು ಅಂತಂದ್ಬಿಟ್ಟು ಸ್ವಲ್ಪ ಡಿಸ್ಟೆನ್ಸ್ ಇರೋದನ್ನ ಅಲ್ಲ. ಹಾಗಾಗಿ ನಾನು
ಇರಲಿ ಅಂದ್ಬಿಟ್ಟು ನಾನು ಮೆಂಟಲಿ ಫಸ್ಟ್ ಪ್ರಿಪೇರ್ ಆದಾಗೆ ಹೇಳ್ಬೇಕಂತಂದ್ರೆ ಬಿಡಿಸಬೇಕು ಇದು ಇನ್ಮೇಲೆ ಅಂತೂ ಕುಡ್ಸಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಮತ್ತು ಹೆಂಗೋ 2 ವರ್ಷದ ಮೇಲೆ ಆರಾಮಾಗಿ ಬಿಡಿಸ್ಬೋದು ನಾವು. 2 ವರ್ಷ ಆಗೋಕ್ಕಿಂತ ಮೊದಲು 1 ವರ್ಷಕ್ಕಿಂತ ಒಳಗೆ ಬಿಡಿಸೋದು ಸ್ವಲ್ಪ ಅಷ್ಟೇನು ಜಲ್ದಿ ಬಿಡಿಸಂಗಿಲ್ಲ. ಯಾರಾದರೂ ಜಾಬ್ ಏನಾದರೂ ಮಾಡೋರಿದ್ರೆ ಬಿಡಿಸ್ತಾರೆ. ಬಟ್ 1 ವರ್ಷಕ್ಕಿಂತ ಒಳಗೆ ಬಿಡಿಸೋದು ಸ್ವಲ್ಪ ಅಷ್ಟು ಸರಿ ಅನ್ಸಂಗಿಲ್ಲ. 1 ವರ್ಷ ಆದಮೇಲೆ ಆರಾಮಾಗಿ ನಾವು ಬಿಡಿಸ್ಬೋದು. ನಾನಂತರೂ 2 ವರ್ಷ ಆಗಕ್ಕೆ ಬಂದಿತ್ತು, ಆವಾಗ ಬಿಡಿಸಿದ್ದೆ. ನಾನು ಸ್ವಲ್ಪ ನನಗೆ ಸಮಾಧಾನ ಐತಿ, ಯಾಕಂತಂದರೆ 2 ವರ್ಷದೊಳಗೇನು ಆರಾಮಾಗಿ ಕೊಡೋದ್ಲಲ್ಲ ಆಕೆ ಅಂದ್ಬಿಟ್ಟು ನನಗೆ ಸಮಾಧಾನ ಐತಿ. ಈ ಥರ ಎಲ್ಲ ಇತ್ತು ನನ್ನ ಫೀಡಿಂಗ್ ಜರ್ನಿ ಹೇಳಬೇಕಂತಂದರೆ. ನಿಮಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮತ್ತು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದವರು ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಬರೋಂಥ ವೀಡಿಯೋ ನೋಡಿರಿ. ಇನ್ನು ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗೋಣ್ರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.